ಇನ್ನು ವಿವೇಕ ಸ್ಮಾರಕ ಉದ್ಘಾಟಿಸುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ವಿವೇಕ ಸ್ಮಾರಕ ನಿರ್ಮಾಣ ಆಗುತ್ತೆ. ಮೋದಿ ಅಮೃತ ಹಸ್ತದಿಂದ ವಿವೇಕ ಸ್ಮಾರಕ ಲೋಕಾರ್ಪಣೆ ಆಗ್ತಾ ಇದೆ. ಸ್ವಾಮಿ ವಿವೇಕಾನಂದರು ವಾಸ್ತವ್ಯ ಹೂಡಿದ ಸ್ಥಳದಲ್ಲೇ ಈ ಒಂದು ಸ್ಮಾರಕ ನಿರ್ಮಾಣ ಆಗಿದೆ. 1892ರಲ್ಲಿ ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿರತಕ್ಕಂಥ ವಿವೇಕಾನಂದ ಅವರ ಒಂದು ಸ್ಮಾರಕ ಉದ್ಘಾಟನೆ ಬಳಿಕ ಪ್ರಧಾನಿ ಅಂದ್ರೆ ಎಲ್ಲವನ್ನ ನೋಡ್ತಾರೆ. ಇದು ಕಾರ್ಯಕ್ರಮದ ಒಂದು ವೇಳಾಪಟ್ಟಿಯಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಇದ್ದಾವೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಇಂದಿನ ಮೈಸೂರು ಭೇಟಿಯ ಅತ್ಯಂತ ಪ್ರಮುಖ ಕ್ಷಣಗಳಲ್ಲಿ ಒಂದು ಅಂದ್ರೆ ಸ್ವಾಮಿ ವಿವೇಕಾನಂದರ ಸ್ಮಾರಕದ ಉದ್ಘಾಟನೆ. ಸ್ಮಾರಕ ಉದ್ಘಾಟನೆ ಬಳಿಕ ವೇದಿಕೆ ಕಾರ್ಯಕ್ರಮದತ್ತ ಮೋದಿ ಹೋಗ್ತಾರೆ. 4:25ಕ್ಕೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇದ್ದಾರೆ. ಇನ್ನು ರಾಮಕೃಷ್ಣ ಆಶ್ರಮದ ಸ್ಟೇಡಿಯಂನಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಸುಮಾರು 30 ನಿಮಿಷಗಳ ಕಾಲ ನರೇಂದ್ರ ಮೋದಿ ಅವರು ಭಾಷಣ ಮಾಡತಕ್ಕಂಥ ಸಾಧ್ಯತೆ ಇದೆ. ಇದರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ರಂಜನ್ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಇವತ್ತು ನಾನು ಮೈಸೂರಿನ ನಾರಾಯಣ ಶಾಸ್ತ್ರಿ ರೋಡ್ನಲ್ಲಿದ್ದೀನಿ. ಕಾರಣ ಏನು ಅಂತ ಹೇಳಿದ್ರೆ, ಮೈಸೂರಿಗೆ ಇವತ್ತು ಮೋದಿ ಅವರು ಬರ್ತಿದ್ದಾರೆ. ಮೋದಿ ಅವರು ಬರ್ತಿರೋ ಕಾರಣ ಅಂತ ಹೇಳಿದ್ರೆ ವಿವೇಕ ಸ್ಮಾರಕದ ಉದ್ಘಾಟನೆಯನ್ನ ಮಾಡ್ತಿದ್ದಾರೆ. ಸೊ ಇವತ್ತು ಮಧ್ಯಾಹ್ನ ಮೋದಿ ಅವರು ಬರ್ತಾರೆ. ಅದಾದ ಬಳಿಕ ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡ್ತಾರೆ, ಸಾರ್ವಜನಿಕ ಭಾಷಣವನ್ನು ಮಾಡ್ತಾರೆ. ಸೊ ಇವತ್ತು ಮೋದಿ ಬರ್ತಿರುವಂಥ ಕಾರಣದಿಂದಾಗಿ ಮೈಸೂರಿನಲ್ಲಿ ಅಲರ್ಟ್ ಮಾಡಲಾಗಿದೆ. ಜೊತೆಗೆ ವಿವೇಕ ಸ್ಮಾರಕದ ಬಗ್ಗೆ ಎಕ್ಸ್ಪ್ಲೇನನ್ನು ನನ್ನ ಮೈಸೂರು ಪ್ರತಿನಿಧಿಯಾದಂಥ ಸಾಗರ್ ಅವರು ನಮಗೆ ಕೊಡ್ತಾ ಹೋಗ್ತಾರೆ. ಸಾಗರ್ ಅವರೇ, ಸೊ ವಿವೇಕ ಸ್ಮಾರಕದ ಬಗ್ಗೆ ಈಗಾಗಲೇ ನಾವು ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಸೊ ವಿವೇಕ ಸ್ಮಾರಕ ಯಾಕೆ ಮಾಡಿದ್ದಾರೆ ಎಲ್ಲ ಗೊತ್ತಿದೆ. ಸೊ ಇನ್ ಡೀಟೇಲ್ ಆಗಿ ವಿವೇಕ ಸ್ಮಾರಕ ಯಾಕೆ ಮಾಡಿದ್ದಾರೆ, ಸೊ ಏನು ವಿಶೇಷತೆ ಇದೆ, ಮೋದಿ ಅವರು ಬಂದು ಯಾಕೆ ಉದ್ಘಾಟನೆ ಮಾಡ್ತಾರೆ, ಸೊ ಓವರ್ ಟು ಯು. ಏನೋ ಇದೀಗ ನಾನು ತೋರಿಸ್ತಾ ಹೋಗ್ತೇನೆ. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಸದ್ಯ ನಾವು ಇರುವಂಥದ್ದು. ಈ ಒಂದು ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಸುಮಾರು 45 ಕೋಟಿಗೂ ಅಧಿಕ ಹಣವನ್ನು ಖರ್ಚು ಮಾಡಿ ಈ ಒಂದು ವಿವೇಕ ಸ್ಮಾರಕವನ್ನು ನಿರ್ಮಾಣ ಮಾಡಿರುವಂಥದ್ದು. ಮೈಸೂರಿನ ರಾಮಕೃಷ್ಣ ಆಶ್ರಮದ ವತಿಯಿಂದ ಈ ಒಂದು ವಿವೇಕ ಸ್ಮಾರಕ ನಿರ್ಮಾಣ ಆಗಿರುವಂಥದ್ದು. ಸುಮಾರು ಈ ಹಿಂದೆ 1892ರಲ್ಲಿ ಸ್ವಾಮಿ ವಿವೇಕಾನಂದರು ಇಲ್ಲಿ ಬಂದು ವಾಸ್ತವ್ಯವನ್ನು ಹೂಡಿದ್ರು. ಅದರ ನೆನಪಿಗಾಗಿ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿರುವಂಥದ್ದು. ಈ ಒಂದು ಭವ್ಯ ಕಟ್ಟಡವನ್ನು ನೀವು ಗಮನಿಸ್ತಾ ಇರುವಂಥದ್ದು ಏನಂದರೆ ಸ್ವಾಮಿ ವಿವೇಕಾನಂದರ ಸಾಂಸ್ಕೃತಿಕ ಯುವ ಕೇಂದ್ರವನ್ನು ಸ್ಥಾಪನೆಯನ್ನು ಮಾಡಿರುವಂಥದ್ದು. ಸುಮಾರು 45 ಕೋಟಿಗೂ ಅಧಿಕ ಹಣದಲ್ಲಿ ಈಗಾಗಲೇ ಒಂದು ಬೃಹತ್ ಗಾತ್ರದ ಭವ್ಯ ಭವನವನ್ನು ನಿರ್ಮಾಣ ಮಾಡಿರುವಂಥದ್ದು. ಜೊತೆಗೆ ಏನಂದರೆ ಇಂದು ಮೋದಿ ಅವರು ಬರ್ತಾರೆ. ಮೋದಿಯ ಜೊತೆಗೆ ರಾಜ್ಯ CM ಆದಂತಹ DK ಶಿವಕುಮಾರ್ ಅವರು ಕೂಡ ಆಗಮಿಸ್ತಾರೆ. ಸುಮಾರು 3:30 ಗಂಟೆಗೆ ಈ ಒಂದು ಭವ್ಯ ಭವನ ಉದ್ಘಾಟನೆಗೆ ಸಿದ್ಧವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಸ್ಥಳೀಯ ಪೊಲೀಸರು ಮಾಡಿಕೊಂಡಿರುವಂಥದ್ದು. ಸುಮಾರು 2 ಜನ SP ಮತ್ತು 1 ಕಮಿಷನರ್, ಜೊತೆಗೆ DGP ಬೋರಲಿಂಗಯ್ಯವರ ನೇತೃತ್ವದಲ್ಲಿ 1000ಕ್ಕೂ ಅತಿ ಹೆಚ್ಚು ಜನ ಪೊಲೀಸರನ್ನು ನಿಯೋಗವನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಬದ್ಧತೆಗಳನ್ನು ಕೂಡ ಮಾಡ್ಕೊತಾ ಹೋಗ್ತಾ ಇರುವಂಥದ್ದು. ಈಗ ಮತ್ತೆ ನನ್ನ ಜೊತೆಗೆ ಇರುವಂಥ ರಂಜನ್ ಅವ್ರಿಗೆ ಕೊಡ್ತಾ ಹೋಗ್ತಾನೆ. ಈಗ ಮತ್ತೆ ಇನ್ನಷ್ಟು ಮಾಹಿತಿನ ಅವ್ರು ಕೊಡ್ತಾರೆ. ಅಲ್ಲ ಸಾಗರ್, ಈಗ ನಾನು ಕೇಳ್ತಿರೋದು, ಮೋದಿ ಅವರು ಬರ್ತಾರೆ, ವಿವೇಕ ಸ್ಮಾರಕ ಉದ್ಘಾಟನೆ ಆಗುತ್ತೆ. ಸೊ ಅವರು ಎಷ್ಟು ಗಂಟೆಗೆ ಮೈಸೂರಿಗೆ ಬರ್ತಾರೆ? ಸೊ ಅವರ ಕಾರ್ಯಕ್ರಮದ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದರೆ ಅಂದರೆ ಈಗ ಮೋದಿಯವರೀಗ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ವಿಶೇಷವಾದ ವಿಮಾನದ ಮೂಲಕ ಸುಮಾರು 2:50 ಬರ್ತಾರೆ. ತದನಂತರ ಮೈಸೂರಿನ ಓವೆಲ್ ಗ್ರೌಂಡಲ್ಲಿರುವಂತಹ ಹೆಲಿಪ್ಯಾಡನ್ನು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಲಾಗಿದೆ. ಅಲ್ಲಿಗೆ 2:15 ಬರ್ತಾರೆ. ತದನಂತರ 3:15 ಈ ಒಂದು ಭವ್ಯವಾದ ನಿರ್ಮಾಣವಾಗಿರುವಂತಹ ವಿವೇಕ ಸ್ಮಾರಕ ಒಂದು ಭವನಕ್ಕೆ ಬರ್ತಾರೆ. ಅದಾದ ಬಳಿಕ 3:30ಕ್ಕೆ ಈ ಒಂದು ಸ್ಮಾರಕ ಉದ್ಘಾಟನೆ ಆಗಲಿದೆ. ಓಕೆ ಸಾಗರ್, ಓಕೆ ಉದ್ಘಾಟನೆ ಓಕೆ, ಮೋದಿ ಬರ್ತಾರೆ, ಓಕೆ ಭದ್ರತೆ ಯಾವ ಥರ ಇರುತ್ತೆ? ಜೊತೆಗೆ ಮೋದಿ ಅವರನ್ನು ನೋಡೋಕ್ಕೆ ಅವರ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಜೊತೆಗೆ ಸಾರ್ವಜನಿಕರು ಕೂಡ ಸಾಕಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ. ಹಿನ್ನೆಲೆಯಲ್ಲಿ ವಿವೇಕ ಸ್ಮಾರಕ ಸೇರಿದಂತೆ ಮೈಸೂರಿನಲ್ಲಿ ಯಾವ ರೀತಿಯಾಗಿ ಪೊಲೀಸ್ ಕಡೆಯಿಂದ ಒಂದು ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅನ್ನೋದು? ಈಗ ಪೊಲೀಸರ ಭದ್ರತೆಗಾಗಿ ಪೊಲೀಸರು ಈಗಾಗಲೇ ದಕ್ಷಿಣ ವಲಯದ IGP ಆದಂಥ ಬೋರಲಿಂಗಯ್ಯನವರ ನೇತೃತ್ವದಲ್ಲಿ ಈಗಾಗಲೇ ಭದ್ರತೆಯನ್ನು ಮಾಡ್ತಾ ಇರುವಂಥದ್ದು. 2 SP ಗಳನ್ನು ನೇಮಕ ಮಾಡಲಾಗಿದೆ. 1 ಕಮಿಷನರ್, 4 ಮಂದಿ ಅಡಿಷನಲ್ SP, 18 ಮಂದಿ ಇನ್ಸ್ಪೆಕ್ಟರ್ಗಳು, 40 ಮಂದಿ ಸಬ್ ಇನ್ಸ್ಪೆಕ್ಟರ್ಗಳು, 550 ಪುರುಷ ಸಿಬ್ಬಂದಿಗಳು, 350 ಮಹಿಳಾ ಸಿಬ್ಬಂದಿ ಹಾಗೂ 250 ಮಂದಿ ಹೋಮ್ ಗಾರ್ಡ್ ಸೇರಿದಂತೆ 1000ಕ್ಕೂ ಹೆಚ್ಚು
ಜನ ಪೊಲೀಸರನ್ನು ನಿಯೋಜನೆಯನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಈ ಒಂದು ಪ್ರಧಾನಿ ಮೋದಿಯವರ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಏನು ವೇದಿಕೆ ಕಾರ್ಯಕ್ರಮಕ್ಕೆ ಪಾಸ್ ಇದ್ದವರಿಗೆ ಮಾತ್ರ ಅವರಿಗೆ ಅನುಮತಿಯನ್ನು ಕೂಡ ನೀಡಿರುವಂಥದ್ದು. ಸುಮಾರು ಈಗಾಗಲೇ 6,000 ಜನರಿಗೆ ಮಾತ್ರ ಪಾಸನ್ನು ಹಂಚಿಕೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಯಾಕೆಂದರೆ ಸಾಮಾನ್ಯವಾಗಿ ಮೋದಿ ಬರ್ತಾರೆ ಅಂತಂದರೆ ಸಾರ್ವಜನಿಕರೆಲ್ಲರೂ ಕೂಡ ಬರ್ತಾರೆ. ಆಕ್ನಲ್ಲಿ ಈಗಾಗಲೇ ಭದ್ರತೆಯ ಮೂಲಕ ಈ ಒಂದು 6,000 ಜನರಿಗೆ ಮಾತ್ರ ಒಂದು ಪಾಸನ್ನು ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಅಹಿತಘಟನೆಗಳು ನಡೆಯಬಾರ್ದು ಅಂತ ಈಗಾಗಲೇ ಪೊಲೀಸರು ಸರ್ಪಗಾವಲನ್ನು ಕೂಡ ಮಾಡಿರುವಂಥದ್ದು. ಮೋದಿ ಆಗಮಕ್ಕೂ ಮೊದಲು 2 ಗಂಟೆಗೆ ಮೊದಲು ಇಲ್ಲಿಗೆ ಜನರು ಆಗಮಿಸಬೇಕಾಗಿರುವಂಥದ್ದು. ಏನಂದರೆ ಒಟ್ಟಾರೆ ಹೀಗಾಗಿ ಮೋದಿಯವರ ಬರ್ತಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಮೈಸೂರಿನಲ್ಲಿ ಭದ್ರತೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಜೊತೆಗೆ ನಾರಾಯಣ ಶಾಸ್ತ್ರಿ ರೋಡ್ ಆಗಿರ್ಬೋದು ಅಥವಾ ಸುತ್ತಮುತ್ತ ಇರುವಂತಹ ಅಂದರೆ ಓವೆಲ್ ಗ್ರೌಂಡ್ ಆಗಿರ್ಬೋದು, ಈ ಸುತ್ತಮುತ್ತ ಇರುವ ರಸ್ತೆಗಳಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಅಂದರೆ ಅಕ್ಕಪಕ್ಕದಲ್ಲೂ ಕೂಡ ರಸ್ತೆ ಅಕ್ಕಪಕ್ಕದಲ್ಲೂ ಕೂಡ ನಿಂತು ಏನು ಸಾರ್ವಜನಿಕರು ಮೋದಿಯವರನ್ನು ನೋಡಬಾರ್ದು ಎನ್ನುವ ಹಿತದೃಷ್ಟಿಯಿಂದ ಈಗಾಗಲೇ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಸಾಗರ್, PNS, ಕುಮ್ಮಚಾಳಿ.